ಹೆಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾನುಪ್ರಿಯ. ಇವತ್ತು ನೀವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲಿರುವಂತಹ ಫೇಮಸ್ ಟೆಂಪಲ್ಸು. ಇದೆಲ್ಲ ಇರೋದು ಮಲ್ಲೇಶ್ವರಮಲ್ಲಿ. ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ನಾನು ಕೊಡ್ತೇನೆ. ಫಸ್ಟ್ ಇಲ್ಲಿ ನೋಡ್ತಾ ಇರೋದು ಕಾಡು ಮಲ್ಲೇಶ್ವರ ಟೆಂಪಲು. ಇದು ಗೋಪುರ. ಅದರ ಆದಮೇಲೆ ಒಳಗಡೆ ಗರ್ಭಗುಡಿಯಲ್ಲಿ ಹೋದ ಮೇಲೆ ಫಸ್ಟು ಕಾಣಿಸೋದು ಗಣಪತಿಯ ನಂತರ ಮಧ್ಯದಲ್ಲಿ ಶಿವಲಿಂಗ ಇದೆ. ಇದು ಇನ್ನೊಂದು ಬದಿಯಲ್ಲಿ ಇರುವಂತಹ ಶಿವಲಿಂಗ. ಮಧ್ಯದಲ್ಲಿ ಇರುವ ಶಿವಲಿಂಗ ಇದೇನೆ ನೀವು ನೋಡ್ತಾ ಇದ್ದೀರಿ. ಈ ಶಿವಲಿಂಗದ ವಿಶೇಷತೆ ಏನು ಅಂದರೆ, ಮೇಲೆಗಡೆ ನಂದಿ ಇದೆ. ಆ ನಂದಿಯಿಂದ ನೀರು ಬರುತ್ತೆ. ಅದು ಏನು ನಾಗರ ಹಾವಿನ ಪೆಡೆ ಇದೆ ಅಲ್ವಾ, ಅದ್ರ ಮೇಲೆ ಬಿದ್ದು ಆಮೇಲೆ ದೇವರಿಗೆ ಬೀಳುತ್ತೆ. ಅದಾದಮೇಲೆ ನೋಡ್ತಾ ಇರೋದು ಇದು ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರ. ಈ ದೇವಸ್ಥಾನ ಇರೋದು ಕಾಡು ಮಲ್ಲೇಶ್ವರ ದೇವಸ್ಥಾನದ ಅಪೋಸಿಟ್ ಸೈಡಲ್ಲಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಮೇಲೆಗಡೆ ನಂದಿ ಇದೆ ದಕ್ಷಿಣಾಭಿಮುಖವಾಗಿ. ಆ ನಂದಿಯ ಬಾಯಲ್ಲಿ ಬರುವಂತಹ ತೀರ್ಥ ಕೆಳಗಡೆ ಇರುವ ಶಿವಲಿಂಗದ ಮೇಲೆ ಬೀಳ್ತಾ ಇದೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಕಲ್ಯಾಣಿ ಇದೆ. ಈ ದೇವ್ರು ಏನು ಕಾಣಿಸ್ತಾ ಇದೆ ಅಲ್ವಾ, ಈ ದೇವರ ಮುಂದೆಗಡೆನೆ ಕಲ್ಯಾಣಿ ಇದೆ ಚಿಕ್ಕದಾಗಿ. ಅದರಲ್ಲಿ ಆಮೆ ಮತ್ತು ಮೀನುಗಳೆಲ್ಲ ಇದ್ದಾವೆ. ತುಂಬ ಸುಂದರವಾಗಿರುವಂತಹ ದೇವಸ್ಥಾನ ಆಗಿದೆ. ಇದು ಒಂಥರ ಮೈ ರೋಮಾಂಚನ ಆಗುತ್ತೆ. ಬೆಂಗಳೂರಲ್ಲಿ ಇಷ್ಟು ಚೆನ್ನಾಗಿರುವಂತಹ ಪುರಾತನ ಕಾಲದ ದೇವಸ್ಥಾನ ಇದೆಯಾ ಅಂತ ಸಹ ಅನಿಸುತ್ತೆ. ಅಷ್ಟು ಸುಂದರವಾಗಿರುವಂತಹ ದೇವಸ್ಥಾನಗಳು ಅಂತಲೇ ಹೇಳ್ಬೋದು. ಇದು ಮಲ್ಲೇಶ್ವರಮಲ್ಲಿ ಇರುವಂತಹದ್ದು ದೇವಸ್ಥಾನ. ಇಲ್ಲಿ ನೋಡಿ ಆಮೆ ಎಲ್ಲ ಇದೆ. ನಾನು ಕಂಪ್ಲೀಟ್ ದೇವಸ್ಥಾನದ ವ್ಯೂ ಸಹ ತೋರಿಸ್ತೀನಿ ನಿಮಗೆ, ಇದು ಯಾವ ಥರ ಇದೆ ಒಳಗಡೆ ಅಂತ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಇಂಪಾರ್ಟೆಂಟು ಅಂದರೆ, ಈ ದೇವಸ್ಥಾನಗಳೆಲ್ಲ ಮಧ್ಯಾಹ್ನ ಹೊತ್ತು ತೆಗ್ದಿರಲ್ಲ, ಬೆಳಗ್ಗೆ ಮತ್ತು ಸಂಜೆ ಅಷ್ಟೇ ಇರುತ್ತೆ. ಸಂಜೆ 4:30, 5 o'clockಗೆ ಓಪನ್ ಆಗುತ್ತೆ. 4:15, 5 ಗಂಟೆಗೆ ಸಾಯಂಕಾಲ ಮತ್ತೆ ಓಪನ್ ಆಗೋದು ದೇವಸ್ಥಾನಗಳು. ನೀವು ಮಲ್ಲೇಶ್ವರಂ ಕಡೆ ಹೋದಾಗ ತಪ್ಪದೇ ಈ ದೇವಸ್ಥಾನಗಳೆಲ್ಲ ನೋಡ್ಬೋದು. ಇದು ನೋಡಿ ನಂದಿಯ ಬಾಯಿಯಿಂದ ಮೇಲೆಗಡೆಯಿಂದ ಕೆಳಗಡೆ ಬೀಳುತ್ತೆ. ಇದು ಮುಂದೆ ಇರುವಂತಹ ಕಲ್ಯಾಣಿಯಿಂದ ಸ್ವಲ್ಪನೇ ಜಾಗ ಇದೆ. ಅದ್ರ ಮುಂದೆನೇ ದೇವರು ಇರುತ್ತೆ. ಅಲ್ಲಿ ನಾವು ಮಂಗಳಾರತಿ ತೊಗೊಂಡು ಹೋಗ್ಬೋದು. ಕೆಲವರೆಲ್ಲ ಆರತಿ ಎಲ್ಲ ಮಾಡ್ತಾಯಿದ್ರು, ಬೆಲ್ಲದ ಆರತಿ ಮತ್ತು ಅದ್ರ ಜೊತೆಗೆ ನಿಂಬೆಹಣ್ಣಿನ ಆರತಿ, ಆ ಥರದ್ದೆಲ್ಲ ಮಾಡ್ತಾಯಿದ್ರು. ನೋಡಿ ಮೇಲೆ ಸ್ಟೆಪ್ಸ್ ಇದ್ದಾವೆ ಕೆಳಗೆ ಬರೋಕ್ಕೆ. ಕೆಳಗೆ ಬಂದು ಮುಂದೆ ಬಂದು ಮತ್ತೆ ಮೇಲಕ್ಕೆ ವಾಪಸ್ ಹೋಗ್ಬೋದು. ಮತ್ತೆ ಮೆಟ್ಲುಗಳಿದ್ದಾವೆ. ಈ ದೇವಸ್ಥಾನದ ಸುತ್ತಲೂ ಹಸಿರಿದೆ. ಮತ್ತು ಕಾಡು ಮಲ್ಲೇಶ್ವರ ದೇವಸ್ಥಾನದ ಹತ್ರನೂ ಅಷ್ಟೇ ಮರ ಗಿಡಗಳು ತುಂಬಾ ಇದ್ದಾವೆ. ಇಷ್ಟೊಂದು ಗ್ರೀನ್ ಇದೆಯಾ, ಅದು ಸಿಟಿ ಸೆಂಟ್ರಲ್ಲಿ ಅಂತ ಅನ್ಕೋಬೋದು. ಅಷ್ಟು ಚೆನ್ನಾಗಿರುವಂಥ ದೇವಸ್ಥಾನಗಳಾಗಿದ್ದಾವೆ. ಇದರ ಜೊತೆಗೆ ಅಲ್ಲಿ ಇನ್ನೂ ತುಂಬ ದೇವಸ್ಥಾನಗಳಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ. ಅದ್ರ ಜೊತೆ ಗಂಗಮ್ಮ ದೇವಸ್ಥಾನ ಇದು ನೋಡ್ತಾ ಇರೋದು ಗಂಗಮ್ಮ ದೇವಸ್ಥಾನ. ಸಾಯಿಬಾಬಾ ಟೆಂಪಲ್ಲು ಇದೆ. ಗಂಗಮ್ಮ ದೇವಸ್ಥಾನ, ಸಾಯಿಬಾಬಾ ಟೆಂಪಲ್ಲು, ಕಾಡು ಮಲ್ಲೇಶ್ವರ ಟೆಂಪಲ್ಲು ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು ಅದಷ್ಟು ಒಂದು ಲೈನಲ್ಲಿದೆ. ಅದ್ರ ಆಪೋಸಿಟ್ ಸೈಡಲ್ಲೇ ಆವಾಗಲೇ ನೋಡಿದ್ವಲ್ಲ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣಿ ಆ ಕ್ಷೇತ್ರ ಇರುವಂತಹದ್ದು. ಒಂದೇ ರೋಡಲ್ಲೇ ಇದೆ. ಅಂದಮೇಲೆ ನಾವು ವೀಣಾ ಸ್ಟೋರ್ಸ್ಗೆ ಹೋಗಿದ್ದು, ಫೇಮಸ್ ಅಲ್ವಾ ಮಲ್ಲೇಶ್ವರಮಲ್ಲಿ. ಇಲ್ಲಿ ವೆಜ್ ಸಿಗುತ್ತೆ. ಅವರು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೆ ಮಾಡಿರುವಂತಹ ಫುಡ್ ಇರುತ್ತೆ. ಇಲ್ಲಿ ಕೇಸರಿ ಬಾತ್, ಇಡ್ಲಿ, ದೋಸೆ ಮತ್ತು ಪುಳಿಯೋಗರೆ ಎಲ್ಲನೂ ಫೇಮಸ್ ಆಗಿದೆ. ಬಿಸಿಬೇಳೆ ಬಾತ್ ಅಷ್ಟಾಗಿ ನಂಗೆ ಇಷ್ಟ ಆಗಲಿಲ್ಲ, ಬಾಕಿ ಎಲ್ಲನೂ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.